ಪ್ರಥಮದಲ್ಲಿ ಸದ್ಗುರುಗಳನ್ನು ಹೃದಯದಲ್ಲಿ ಧ್ಯಾನಿಸಿ, ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಜೀವಪಾದಾರದಲ್ಲಿ ಅನಂತ ಶಿರಸಾಷ್ಟಾಂಗ ಸಲ್ಲಿಸಿ ತತ್ಪ್ರಭುಪದ ವೇದಾಂತ ರೂಪನ್ನು ರೂಪಿಯ ಅಪ್ಪಾಜಿಯ ಜೀವಪಾದಾರದಲ್ಲಿ ಶಿರಸಾಷ್ಟಾಂಗ ಸಲ್ಲಿಸಿ, ಅದೇ ರೀತಿ ಮಾತುಗಳು ಪಾದಕ್ಕೂ ಶಿರಸಾಷ್ಟಾಂಗ ಪ್ರತಿ ವ್ಯವಹಾರದಂತೆ ಸದ್ಗುರುವಾದ ಸಂಭಾಷಣಾ ದರ್ಶನ ಕೇಳಿ ಸ್ವಂತರಾಗಿ ಧನ್ಯರಾಗಬೇಕಂತ ಬಂದಂಥ ಎಲ್ಲ ಭಕ್ತರ ಹೃದಯದಲ್ಲಿ ಬೆಳೆದುಕೊಂಡು ಆ ಪರಂಜ್ಯೋತಿ ಪರಮಾತ್ಮ ಕೂಡ ಅನುಭವಿಸಿ, ಪ್ರತಿ ರವಿವಾರದಂತೆ ಈ ರವಿವಾರದ ಸತ್ಸಂಗದಲ್ಲಿ 2 ರವಿವಾರದ ಅನುಸಾರವಾಗಿ ಜಗದ್ಗುರು ಶಂಕರಾಚಾರ್ಯರ ರತ್ನಮಾಲ ಗ್ರಂಥವನ್ನು ಆಧರಿಸಿಕೊಂಡು ಇಲ್ಲಿ ಪರ್ಯಂತರವಾಗಿ ಸಾಧಕರು ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಸ್ವಲ್ಪ ಹೊರಗೆ ಹೇಳ್ತೀನಿ. ಅಪ್ಪಾಜಿಯವರು ವಿಸ್ತಾರವಾಗಿ ಬಂದು ಕೊಟ್ಟಿದ್ದಾರೆ. ಶಿಷ್ಯ ಅಂತ ಸರ್ತಿನ ಅಪ್ಪಾಜಿಯವರು ಗುರು ಭಕ್ತಿ ಅಂತ ಬಹಳಷ್ಟು ಶಿಷ್ಯನ ಲಕ್ಷಣಗಳನ್ನು ಪುರಾಣ, ಇತಿಹಾಸ, ವೇದ, ಉಪನಿಷತ್ತುಗಳು ಬರ್ದವು. ಅಷ್ಟರ ಲಕ್ಷಣದಲ್ಲಿ ಯಾವುದಾದ್ರೆ ಒಂದರ ಲಕ್ಷಣದಲ್ಲಿ ಶಿಷ್ಯ ಕೊಂಡಿರ್ತಾನೆ ಅಂತ ಅವ್ರು ಹೇಳಬೇಕಿದ್ದಾರೆ. ಒಂದರ ಲಕ್ಷಣ ಯಾಕಂದ್ರೆ ನಿಮಗೆಲ್ಲರೂ ಗೊತ್ತಾರೆ, ಗುರುಗಳು ಅಪ್ಪರು ಹೇಳ್ತಾರೆ, ಗುರುಗಳ ಕಡೆ ಉಪದೇಶದೊಳ್ಳವರು ಎಲ್ಲ ಶಿಷ್ಯ ಅಲ್ಲ. ಉಪದೇಶ ನಾವು ಹುಬ್ಬಳ್ಳಿ ವೇದಾಂತ ಕೇಸರಿ ಶಿವಪುತ್ರ ಸ್ವಾಮಿ ಶಿಷ್ಯರು ನೋಡಿ, ಆ ಕಡೆ ಸೋಲಾಪುರದ ಹೇಳ್ತಾರೆ. ನಾವು ಸೋಲಾಪುರದ ಯಾರು ನಾವು ಹುಬ್ಬಳ್ಳಿ ಶಾಂತಾಶ್ರಮದು ವೇದಾಂತ ಕೇಸರಿ ಶಿವಪುತ್ರ ಸ್ವಾಮಿ ಶಿಷ್ಯ ಯಾನೂ ಇಲ್ಲ ಅಂಬಲ್ಲಿ ನಮಗೆ ಅಷ್ಟು ಇದು ಮಾಡಿ ಹೇಳ್ತಾರೆ. ಪಣ ಯಾನು ಅಂಬಲ್ಲಿ ಯಾನ್ ಶಿಷ್ಯತ್ವ ಇಲ್ಲ. ಮತ್ತು ಯಾನ್ ಮಾಡ್ತೀವಿ ನಮಗೆ ಶಿಷ್ಯ ಅನ್ಬೇಕೂ ಇಲ್ಲ. ಅದಕ್ಕೆ ಎಷ್ಟು ಲಕ್ಷಣ ಹೇಳಿದ್ರು ಗುರುಗಳು ಹೇಳಿದರು, ಈ ಗುರು ಆಜ್ಞಾ ಪರಿಪಾಲನ ಶಿಷ್ಯಾಚೆ ಪ್ರಮುಖ ಲಕ್ಷಣ. ಗುರುಗಳು ಯಾರ ಆಜ್ಞಾ ಪರಿಪಾಲನೆ ಮಾಡ್ತಾರಲ್ಲ ಅವರಿಗೇನೇ ಶಿಷ್ಯ. ನಮ್ಮ ಶರೀರಕ್ಕೆ ಏನೇನು ಆಗ್ತದೆ, ರೋಗಾದಿಗಳಾಗಲಿ, ಏನೇ ಕಷ್ಟ ದುಃಖ ಏನೇನು ಬರ್ತಾವಲ್ಲ, ಅಷ್ಟು ಕಷ್ಟ ದುಃಖ ನಿವಾರಣೆ ಮಾಡಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡುತ್ತೇವಲ್ಲ ಅಷ್ಟು ಗುರುಗಳ ಶರೀರಕ್ಕೆ, ಗುರುಗಳ ದುಃಖ ಕಲೀಲಿಕ್ಕೆ ಈ ಅಷ್ಟು ಪ್ರಯತ್ನ ಮಾಡಲಿಕ್ಕೆ ಬೇಕಂದ್ರೆ ಅವ ಶಿಷ್ಯ, ಅವನೇ ಶಿಷ್ಯ. ಗುರುಗಳ ಆಜ್ಞಾ ಪರಿಪಾಲನೆ ಏನು? ಗುರುಗಳ ಆಜ್ಞಾ ಪರಿಪಾಲನೆ ಅಂದ್ರೆ ಕೃಷ್ಣ ಹೇಳ್ತಾನೆ. ಈ ಗುರು ಶಿಷ್ಯರ ಇಬ್ಬರು, ಒಬ್ಬರೇ ಶಿಷ್ಯ ಗುರುಗಳ ಬಳಿ ಪುತ್ರನು ಇದ್ದ, ಶಿಷ್ಯನೂ ಇದ್ದ. ಪುತ್ರರು ಶಿಷ್ಯ ಇದ್ದಾಗ ಗುರುಗಳು ಏನು ಹೇಳಿದರು ಶಿಷ್ಯನಿಗೆ, ಗುರು ಶಿಷ್ಯರಿಗೆ, ಅಪ್ಪ ಇದ್ಯಾನು ಈ ಒಂದು ಆಶ್ರಮದ ಒಂದು ಗಾಡಿ ಕಟ್ಟಿದೆ. ಆಶ್ರಮದ ಗಾಡಿ ಕಟ್ಟಿದೆ ಅಂದರೆ ಕೊಟ್ಟಿದ್ರು. ಮತ್ತು ಮುಂಜಾನೆ ಬಂದರು, ಮತ್ತು ಇಬ್ಬರು ಶಿಷ್ಯರು ಇದೆಲ್ಲ ಕೂಡಿಬಿಡ್ಲಿ, ಇದೆಲ್ಲ ಕೂಡು ಮತ್ತು ಕೂಡುದು, ಮತ್ತು ದಿವಸ ಬಂದರು, ಮತ್ತು ಇದೆಲ್ಲ ಕಟ್ಟಿ. ಈಗ 3-4 ದಿವಸ ನಡೀತು. 3-4 ದಿವಸ ನಡೀತಂದ್ರು ಗುರುಗಳಿಗೆ ಏನು ಅಂದರೆ ಕೌಡದೈತಂದ್ರೆ ಕಟ್ಟದೆ, ಇದು ಕೌಡದೈತಂದ್ರೆ ಕಟ್ಟದೆ ಆತ ಅಂತೇಳಿ ಯಾವ ಪುತ್ರ ಅವರು ಗುರುಗಳ ಪುತ್ರ ಇದ್ದ, ಅವನ ಶಿಷ್ಯನೇ ಇದ್ದ. ಅವ ಕೇಳಿದ, ಅದು ಕೌಡದೈತಂದ್ರೆ ಕಟ್ಟದೆ ಆತ್ರಿ ಅಂತಂದ. ಅವ ಮತ್ತೊಬ್ಬ ಏನು ಗುರುಗಳ ಶಿಷ್ಯ ಅಂತ ಇದ್ದಲ್ಲ, ಅವ ಏನು ಮಾತಾಡಿಲ್ಲ. ಗುರು ಆಜ್ಞಾ ಪರಿಪಾಲ, ಕಟ್ಟ ಅಂದ್ರೆ ಕಟ್ಟು, ಕೌಡ ಅಂದ್ರೆ ಕೌಡು ಆಯ್ತು. ಅವ ಏನು ಮತ್ತೆ ಪ್ರಶ್ನೆ ಮಾಡಿಲ್ಲ. ಒಳ್ಳೆ ಪ್ರಶ್ನೆ ಗುರುಗಳಿಗೆ ಮಾಡಿದರೆ ಅವನ ಶಿಷ್ಯನೇ ಅಲ್ಲ. ಗುರುಗಳಿಗೆ ಪ್ರಶ್ನೆ ಮಾಡೋಕೆ ಹೋಗ್ಬಾರ್ದು. ಗುರು ಆಚಾರ್ಯವಾನ್ ಪುರುಷೋ ವೇದ, ಜಾತಿ ವಾಣಿ ವೇದ ಸಮ ಬಾಕಿ ಸೇವಾ ಕಿಚಿ. ಯಾರ ವಾಣಿ ವೇದ ಸಮಾದ ಅವ್ರದ್ದೇ ಸೇವೆ ಮಾಡಿರಿ, ಬಾಕಿದವ್ರು ಸೇವೆ ಮಾಡಿರಿ ಅಂತೂ ಗುರು ಆಜ್ಞಾ ಪರಿಪಾಲ. ನೀವು ಸಿದ್ಧಾರೂಢ ಚರಿತ್ರೆ ಒಳಗೆ ನೀವು ಕೇಳಿರಿ, ಅಪ್ಪ ನನ್ನ ಜ್ವರ ಯಾರ್ಯಾರು ತಗೋತೀರಿ ಅನ್ನು ನಿಮಗೆಲ್ಲ ಪರಿಚಯ ಇದೆ. ದರ್ಶನ ಅಂತ ನನ್ನ ಜ್ವರ ಯಾರು ತಗೋತೀರಿ ಅನ್ನೋ ಎಷ್ಟು ಶಿಶಿರಿದ್ರಲ್ಲಿ ಏಕದಮ್
ದೀಕ್ಷಾ ತಗೊಂಡವ್ರಲ್ಲಿ ಬಹಳಷ್ಟು ಎಷ್ಟು ಇದ್ರ ಗೊತ್ತಿಲ್ಲ, ಬಟ್ ಅತಿ ನಿಕಟ ಹಮೇಶ ಸತ್ವಗಳಲ್ಲಿ ಇರುವಂಥವರು ನಿಮಗೆ ಗೊತ್ತದ ಯಾನ್ಯಾನ್ಯ ಹೇಳಿದ್ರು. ಮದುವೆ ಆಗ್ಯಾದ ಶಾಂತಿ ಬಂದ ಅವೆಲ್ಲ ಎಷ್ಟು ಹೇಳಿದ್ರಿ ಎಲ್ಲ ನೀವೆಲ್ಲ ನಾವು ಹೇಳಬೇಕು ಅಂದರೆ ನೀವೇ ಹೇಳ್ಬಿಡ್ತೀರಲ್ಲ. ಹಾಂ, ಇನ್ನು ಎಷ್ಟೋ ಖಾಸ ಮಣಿಮಾರ ಬಿಟ್ಟು ಕೇವಲ ತಾನು ಧನ್ಯ ಆಗಬೇಕಂತ ಸದ್ಗುರುಗಳಲ್ಲಿ ಬಂದಂಥ ಅವ್ರಿಗೆ ಹೇಳಿದ್ರು ಅವರ ಹೋಸದ ಮತ್ತು ನೀವು ಯಾರು ತಗೋತೀರಿ ಅನ್ನೋ. ಅವ್ರು ಹೇಳಿದ್ರು ನನಗೆ ಈಗ ಬೆಂಗಳೂರು ತರಲಿಕ್ಕೆ ಬಂದ ನನಗೆ ಅಭ್ಯಾಸ ಆಗಿಲ್ಲ ನೋಡಿ. ಇವ್ರಿಗೆ ಏನು ಶಿಷ್ಯ ಅಂತಾರೆ, ಶಿಷ್ಯನೇ ಅವ್ರ ಶಿಷ್ಯ ಅಲ್ಲ. ಯಾವ ಒಬ್ಬ ಶಿಷ್ಯ ಅಪ್ಪ ನಿನ್ನ ಜ್ವರ ನನಗೆ ಕೊಡು, ನಿನ್ನ ಜ್ವರ ಮತ್ತು ಯಾರಿಗೆ ಕೊಡಬೇಡ, ನಿಮ್ಮ ಜ್ವರ ಯಾರಿಗೆ ಕೊಡಬೇಡ, ಮತ್ತು ನಾ ಜ್ವರ ಕದಾಚಿತ ಇಲ್ಲಿ ಜ್ವರದಿಂದ ಸತ್ತಂದ್ರೆ ನಾ ಧನ್ಯನಾಗಿ ಹೋಗ್ತೀನಿ. ಮತ್ತು ನಿನ್ನ ಮ್ಯಾಲೆ ಏನು ನಿಮಿತ್ತಿನೂ ಬರಬೇಡ ನೋಡು, ನಿನ್ನ ಮ್ಯಾಲೆ ಏನು ನಿಮಿತ್ತಿನೂ ಬರಬೇಡ ನೋಡು. ಎಂಥ ಶಿಷ್ಯನ ಏನು ಶಿಷ್ಯ ಏನೇನು ವೇದ ಉಪನಿಷತ್ತ ಓದ, ಏನು ಪ್ರಭಾಕರದ ಓದಂಗಿಲ್ಲ, ಯಾರು ನಮಗೆ ಜ್ಞಾನೇ ಇದ್ದಿಲ್ಲ ಅಂದ್ರೂ ಗುರುಗಳು ಹೋಗಿ ಕೆಲಸ ಹಾಕೊಳ್ತ ನೋಡಿ. ಹೋಗಿ ಕೆಲಸ ಕೂಡ ವೇದ ಬೋಧಿ ಜ್ಞಾನೇಶ್ವರ ಮಹಾರಾಜರು ಕೃಪಾ ಆಗಿದ್ರೆ ನಿರ್ಜೀವ ಭಿಂತಚಾಲೆ ಅಂದ್ರೆ ಏನು ಇದು ತಿಳಿಲಾದಂಥವ್ರಿಗೆ ಅವರಿಗೆ ಏಕಕಾಲದಲ್ಲಿ ಅವ್ರ ಕೃಪನೆ ಜ್ಞಾನಿ ಮಾಡ್ಕೊಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳಿದರೆ ಗುರುಗಳ ಸಹವಾಸದಲ್ಲಿ ಇದ್ದಕ್ಕಿಂದ ನಾವು ಅಂಥ ಗುರುಗಳು ಸದ್ಗುರುಗಳು ಅಂದ್ರೆ ನಾವು ಏನು ತಿಳ್ಕೊಂಡಿದ್ದೀವಿ ಅಂತ ಕೇಳಿದರೆ, ಈ ಸ್ಥೂಲ ಶರೀರ ಗುರುಗಳದು ಅನೇಕ ಪ್ರಕಾರ ಸ್ಥೂಲ ಶರೀರಗಳು ಇದ್ದಾವೆ. ಯಾರು ಹ್ಯಾಂಗೆ ಗುರುಗಳು ಅದರದೆಲ್ಲಗಳನ್ನ ನೀವು ಗೊತ್ತೈತಿ. ನಾವು ಏನು ತಿಳ್ಕೊಳ್ಬೇಕು, ಒಟ್ಟು ಶಿಷ್ಯ ಇದ್ದಾವ ಅಂತ ಕೇಳಿದರೆ ಯಾವ ಕಾಲದಾಗ ನಾವು ಗುರುಗಳಿಗೆ ಇರ್ತೇವೆ ಆ ಕಾಲದಲ್ಲಿ ನಿಮಗೆಲ್ಲರಿಗೆ ಗುರು ಹರಿರು ಭಾಳ ಪ್ರೀತಿ ಮಾಡ್ಲಿಕ್ಕಂತ ವಿಷ್ಣು ನಮ್ಮ ಗುರುಗಳು ವಿಷ್ಣು ಎಲ್ಲ ಗಂಗಾ ಆಗಲಿ ಸೂರ್ಯ ಆಗಲಿ ಎಷ್ಟು ಎಲ್ಲ ಹೇಳೋದು ಬರ್ತಾವೆ. ಜब ಗುರು ಕ್ರೋಧ करे तब ಶಿವ ಜಾನೆ, ಇದು ಬರೋದು ಭಾಳ ಕಠಿಣ. ಎಲ್ಲ ಅನ್ನೋದು ಬರ್ತದೆ ನಮ್ಮ ಗಂಗಾ ನಮ್ಮ ಗುರು ಹಾಗಿದ್ದಾನೆ ಹೀಗಿದ್ದಾನೆ. ಬಟ್ ಜब ಗುರು ಕ್ರೋಧ करे तब ಮಹಾದೇವ ಶಿವ ಜಾನೆ. ಗುರುಗಳು ಯಾವತ್ತು ಸಿಕ್ಕಿಲಿ ಬೈಕತ್ತನ್ನ ನನ್ನ ಗುರುಗಳು ಶಿವ ಅಂದ್ರೆ ಮಹಾದೇವ ಹೆಂಗೆ ಶಿಕ್ಷೆ ಮಾಡ್ತಾನೆ ಹಂಗೆ ನಮ್ಮ ಗುರುಗಳು ಮಹಾದೇವ ಹಿಂಗೆ ಅದು ಬರ್ತಾನೆ. ಯಾನ್ ಗುರುಗಳು ಯಾನ್ ಸುದ್ದಿ ಯಾವಾಗಲೂ ಸಿಕ್ಕಿ ನಮ್ಗೆ ಇರ್ತಾರೆ. ಮತ್ತೊಂದು ಗುರುಗಳು ಹಿಂಗೆ ಭಾವ ಆಗ್ತದೆ ಹಂಗಲ್ಲ. ಅದಕ್ಕೆ ಶಿಷ್ಯ ಗುರುಗಳು ಅಂದ್ರೆ ಏನು ಇರ್ತಾರೆ ಇದರಲ್ಲಿ ಕೇಳಿದ್ರಿ. ಈ ಹಮೇಶ ನಿಮ್ಮ ಹಸ್ತ ಮಸ್ತಕ ಬೇಕಂದ್ರೆ ನಾವು ಧನಿನೇ ಹಾಕ್ತಾನೆ ಕೇಳಿದ್ರಿ. ನಿಮ್ಮ ಹಸ್ತ ದಿವಸನೇ ನಾವು ಮಾಡ್ತೀವಿ ಮಸ್ತಕ ಬೇಕು ಹೋತ ನನ್ನ ಧನಿನೇ ಆಗ್ತಿರಲ್ಲ. ಅಪ್ಪ ಸದ್ಗುರು ಭಾವ ಏನದಲ್ಲ ಸಾಕ್ಷಾಂತ ಬರ್ಬೋದರ ಕೃತಿ ಇವ ಸಾಕ್ಷಾಂತ ಪರಮಾತ್ಮನೇ ಇದ್ದಾನಂತ ಇಂಥ ದೃಢ ನಿಶ್ಚಯ ಯಾರು ಹಂಚಕೊಳ್ಳೋದಾಗದ ಅವನೇ ಧನ್ಯ ಆಗ್ತಾನೆ. ಈಗ ಬರೀ ನೋಡು ಸದ್ಗುರು ಅಂತಂದ್ರೆ ಅವ ಧನ್ಯ ಆಗಲ್ಲ. ಇಂಥ ಸದ್ಗುರು ನಾವು ಶಿಷ್ಯರಿಗೆ ಯಾರಿಗೆ ಗುರುಗಳು ಮಾಡ್ಕೋಬೇಕು ಅಂದರೆ ಅಂಥ ಕೃತಿಯ ಬ್ರಹ್ಮನಿಷ್ಠ ಉಳ್ಳವರಿಗೆ ನಾವು ಸದ್ಗುರುಗಳ ಕಡೆ ಶರಣಾರ್ಥನಾಗಿ ಅವರ ಆತ್ಮಾಂಗ ಸ್ಥಾನ ಸದ್ಭಾವನೆ ಸೇವಾ ಮಾಡಿ ನಾವು ಯಾರು ಅಂತ ತಿಳ್ಕೊಂಡು ಧನ್ಯ ಆಗಿಕೊಡ್ತ ಶಿಷ್ಯ. ಅಂಥ ಶಿಷ್ಯತ್ವವನ್ನು ನಾನು ನಿಮ್ಮೆಲ್ಲರಿಗೆ ಸದ್ಗುರುಗಳ ಕಪಾಲದಿಂದ ಬರಲಿ ಅಂತ ಹೇಳುತ್ತಾ ನನ್ನ 2 ವಾಕ್ಯ ಸದ್ಗುರು ಪಾದ ಅರಿವು